ನಮಸ್ಕಾರ ಎಲ್ಲರಿಗೂ. ಮತ್ತೊಂದು ವಿಡಿಯೋಗೆ ತಮಗೆ ಸ್ವಾಗತ. ಇವತ್ತು ನಾವು ಏನು ಡಿಸ್ಕಸ್ ಮಾಡೋಣ ಅಂದರೆ, ಈಗ ತೋಟಗಳಿಗೆ ಬೇಲಿ ಹಾಕುವ ಹೊತ್ನಾಗ ನಾವು ಏನೇನು ಅಂಶಗಳನ್ನು ನೋಡಬೇಕು, ಆಮೇಲೆ ನ್ಯಾಚುರಲ್ ಫೆನ್ಸಿಂಗ್ ಅಂದರೆ ನೈಸರ್ಗಿಕ ಬೇಲಿಯನ್ನು ಹೇಗೆ ನಾವು ಮಾಡ್ಕೋಬೋದು, ಏನು ಕಡಿಮೆ ಖರ್ಚಿನಲ್ಲಿ ಹೇಗೆ ಮಾಡ್ಕೋಬೋದು. ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಕಬ್ಬಿಣದ ಕಂಬಗಳನ್ನು ಹಾಕಿ ಮಾಡಿದ್ದೀನಿ. ಬಟ್ ಇದು ಕಾಸ್ಟ್ಲಿ ಆಗುತ್ತೆ. ಆಮೇಲೆ ನಾಟ್ ಎಕನಾಮಿಕಲ್. ಈಗ ನೀವು ಸಿಮೆಂಟಿನ ಕಂಬದಿಂದನೂ ಮಾಡ್ಬೋದು, ಸಿಮೆಂಟಿನ ಕಂಬ ಹಾಕಿ ಆಮೇಲೆ ಇದು ಫೆನ್ಸಿಂಗ್ ವೈರ್ ಹಾಕಿ ಮಾಡ್ಬೋದು. ಬಟ್ ಇದರೆಲ್ಲದಕ್ಕಿಂತ ಅಂತಂದರೆ ನೈಸರ್ಗಿಕವಾಗಿ ಅಂದರೆ ನ್ಯಾಚುರಲ್ ಏನು ಫೆನ್ಸಿಂಗ್ ಇರುತ್ತೆ ಅದು ಮಾಡೋದು ಭಾಳ ಉತ್ತಮ. ಖರ್ಚು ಕಡಿಮೆ, ಆಮೇಲೆ ಅದು ದೀರ್ಘಕಾಲವಾಗಿ ಬರ್ತಾ ಇರುತ್ತೆ. ಅದು ಒಳ್ಳೆಯದು. ಅದಕ್ಕೆ ಏನು ಮಾಡ್ಕೋಬೋದು ಅಂತ ಅನ್ನೋದಕ್ಕೆ ನಾವೀಗ ಚರ್ಚೆ ಮಾಡೋಣ. ಒಂದನೇದಾಗಿ ನಾವು ಹೇಗೆ ಮೊದಲು ನಮ್ಮ ತೋಟದ ಸುತ್ತಳತೆಯನ್ನು ಹೇಗೆ ನೋಡೋದು ಅಂತ ಅನ್ನೋದಕ್ಕೆ ಬಹಳಷ್ಟು ಆ್ಯಪ್ಗಳಿವೆ. ಗೂಗಲ್ ಮ್ಯಾಪ್ನಲ್ಲಿ ನೋಡ್ಬೋದು. ನೀವು ಗೂಗಲ್ ಅರ್ಥಲ್ಲಿ ನೀವು ಚೆಕ್ ಮಾಡಿದರೆ, ನಿಮ್ಮ ಭೂಮಿಯಲ್ಲಿದೆ ನೋಡಿದರೆ, ಅಲ್ಲಿ ನೀವು ನಿಮ್ಮದು ಸುತ್ತಳತೆ ಅಂದರೆ ಪೆರಿಮೀಟರ್, ನಿಮ್ಮ ಹೊಲದ ಸುತ್ತಳತೆ ಎಷ್ಟು ಆಗ್ಬೋದು, ಅದಕ್ಕೆ ಎಷ್ಟು ಕಂಬಗಳು ಬೇಕಾಗ್ಬೋದು. 10 ಫೂಟಿಗೆ ಒಂದೊಂದು ಕಂಬಗಳು ಹಾಕ್ತಾರೆ. ಅತಿ ಕಡಿಮೆ ಅಂದರೆ 8 ಫೂಟಿಗೆ ಒಂದೊಂದು ಕಂಬಗಳನ್ನು, ಸಿಮೆಂಟಿನ ಕಂಬಗಳನ್ನು ಹಾಕ್ತಾರೆ. ಸಿಮೆಂಟಿನ ಕಂಬಗಳು 250ರಿಂದ 350 ಕ್ವಾಲಿಟಿ ಮೇಲೆ ಇರುತ್ತೆ. ಆಮೇಲೆ ಈ ಫೆನ್ಸಿಂಗ್ ವೈರಲ್ಲಿ ಟಾಟಾ ಸ್ಟೀಲ್ ಫೆನ್ಸಿಂಗ್ ಬರುತ್ತೆ, GSW ಬರುತ್ತೆ. ಬಟ್ ಇವೆಲ್ಲವಕ್ಕಿಂತ ಉತ್ತಮವಾದದ್ದು ಅಂತಂದರೆ ನೈಸರ್ಗಿಕ ಬೇಲಿ. ಈ ನೈಸರ್ಗಿಕ ಬೇಲಿ ಬೆಳೆಯಲು ಒಂದು 6 ತಿಂಗಳಾಗುತ್ತೆ. ಬಟ್ ಹೇಗೆ ಮಾಡೋದು ಅಂತ ಅನ್ನೋದಕ್ಕೆ ನಿಮಗೆ ನಾನು ಉದಾಹರಣೆ ಕೊಡಬೇಕಂತಂದರೆ, ಈಗ ಗಜಗ ಅಂತಂತಾರೆ, ಫೀವರ್ ಸೀಡ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಆ ಫೀವರ್ ಸೀಡ್ಸನ್ನು ಏನು ಮಾಡಬೇಕು, ನೀವು ಮಳೆಗಾಲದಲ್ಲಿ ಜೂನ್ ಜುಲೈದಲ್ಲಿ ಹಾಕಬೇಕು. ಅಂದರೆ ಕಂಟಿನ್ಯೂಸ್ ಮಳೆ ಇರುತ್ತಲ್ಲ, ಅದಕ್ಕೆ ಭಾಳ ತೇವಾಂಶ ಬೇಕಾಗುತ್ತೆ. ಅದು ಮೊಳಕೆ ಹೊಡೆಯಲು ಮೇಲ್ಗಡೆ ಗಟ್ಟಿಯಾದ ಒಂದು ಪದರ ಇರೋದರಿಂದ ಅದು ಬಹಳಷ್ಟು ಟೈಮ್ ತೊಗೊಳುತ್ತೆ. ಅದಕ್ಕೆ ನಾವು ಏನು ಮಾಡ್ಬೋದು ಅಂದರೆ, ಮನೆಯಲ್ಲಿ 2 ದಿವಸದಲ್ಲಿ ನೆನೆ ಇಟ್ಟು ಒಂದು ಚೀಲದಲ್ಲಿ, ಅಥವಾ ಇದು ಏನಂತಾರೆ ಜೂಟ್ ಚೀಲದಲ್ಲಿ ಅದನ್ನು ಹಾಕಿ ನೀರಲ್ಲಿ ಎದ್ದಿಟ್ಟರೆ ಅದೇನಾಗುತ್ತೆ, ಒಂದು ಸ್ವಲ್ಪ ಮೆತ್ತಗಾಗುತ್ತೆ. ಮೊಳಕೆಗಳು ಇದನ್ನು ಬಿಡೋಕ್ಕೆ ಈಸಿ ಆಗುತ್ತೆ. ಅದನ್ನೇನು ಮಾಡಬೇಕು, ಜೂನ್ ಜುಲೈದಲ್ಲಿ ತಂದು ಒಂದು 5 ಫೂಟಿಗೆ ಅಥವಾ 10 ಫೂಟಿಗೆ ಒಂದೊಂದು ಬೇಲಿಗಳಲ್ಲಿ ನೀವು ಊರಿದರೆ, ಏನು ನಿಮ್ಮ ಸುತ್ತಳತೆ ಇದೆ ಬೇಲಿಗಳಲ್ಲಿ ಊರಿದರೆ ಏನಾಗುತ್ತೆ, ಅದೊಂದು 6 ತಿಂಗಳಲ್ಲಿ ನಿಮಗೆ ಜೀವಂತ ಬೇಲಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದೇನು ಮಾಡಬೇಕು, ಕಂಟಿನ್ಯೂಸಾಗಿ ಕಟಿಂಗ್ ಮಾಡ್ತಾ ಇರಬೇಕು. ಎವ್ರಿ 3-4 ಮಂತ್ಸ್ಗೊಮ್ಮೆ ಕಟಿಂಗ್ ಮಾಡ್ತಾ ಇರ್ಬೋದು. ಇದರಿಂದ ಏನಾಗುತ್ತೆ, ನಿಮಗೆ ಬಹಳಷ್ಟು ದುಡ್ಡು ಉಳಿಯುತ್ತೆ. ಹೀಗೆ ಒಂದು 3 ಎಕರೆ ಮಾಡೋಕ್ಕೆ ನನಗೆ 1ರಿಂದ 1.5 ಲಕ್ಷ ಬರೀ ಫೆನ್ಸಿಂಗದ್ದೇ ಬಂತು, ಇದರದ್ದೆಲ್ಲ. ಸೊ ಅದನ್ನು ನಾವು ಹೇಗೆ ತಪ್ಪಿಸ್ಬೋದು ಅಂದರೆ ನ್ಯಾಚುರಲ್ ಫೆನ್ಸಿಂಗು. ಆಮೇಲೆ ಏನು ಮಾಡ್ಬೋದು, ಈಗ ಮುಳ್ಳಿನ ಗಿಡಗಳಿರ್ತಾವಲ್ಲ, ಈಗ ಬಾರೆ ಗಿಡ, ಆಮೇಲೆ ಕವಳಿಕಾಯಿ ಅಂತಾರೆ, ಕವಳಿ ಗಿಡ, ಅಂಥ ಗಿಡಗಳನ್ನ ನೀವು ಬೇಲಿ ಸುತ್ತಲೂ ಹಾಕ್ಬೋದು. ಈ ಕವಳಿಕಾಯಿ ಅಂತಂದರೆ ಅದು ಒಳ್ಳೆಯದು. ಅದು ಮುಳ್ಳು ಆಗುತ್ತೆ, ನಿಮಗೆ ತಿನ್ನೋಕ್ಕೆ ಕವಳಿಕಾಯಿನೂ ಸಿಗ್ತವೆ. ಅಂಥ ಮುಳ್ಳಿನ ಗಿಡಗಳು ಅಥವಾ ಬಾರೆ ಹಣ್ಣಿನ ಗಿಡಗಳು ಅಂಥವನ್ನ ಹಾಕ್ಕೋಬೋದು. ಇದು ಫೀವರ್ ಸೀಡ್ ಯೂಸ್ ಮಾಡ್ಬೋದು. ಅದು ಮೆಡಿಸಿನಲ್ ಆಗಿ ಬಹಳ ವ್ಯಾಲ್ಯೂ ಇದೆ. 1 kgಗೆ ಎಷ್ಟು 200ರಿಂದ 300 ಅಥವಾ 400 ಮಟ್ಟ ನಾನು ನೋಡಿದ್ದೀನಿ ಅಮೆಝಾನ್ದಲ್ಲಿ. ಸೊ ಅದು ಒಂದು ಸರಿ ನೀವು 6 ತಿಂಗಳಿಗೆ ಹಾಕಿದ್ರೆ ಅಂತಂದರೆ ಅದೇ ಫ್ಲವರಿಂಗ್ ಸ್ಟಾರ್ಟ್ ಆದಂದರೆ ಆಮೇಲೆ ಸೀಡ್ಸನ್ನೇ ನೀವೇ ಮಾರ್ಬೋದು. ಸೊ ನಿಮಗೆ ಬೇಲಿ ಆಗುತ್ತೆ, ಅದರಿಂದ ನಿಮ್ಮ ಸೈಡ್ ಇನ್ಕಮು ಬರುತ್ತೆ. ಸೊ ನಂದು ತೋಟದಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಫಸ್ಟು ಇದೆಲ್ಲ ನಂದು ಟ್ರಯಲ್ ಆ್ಯಂಡ್ ಎರರ್ ಮೆಥಡೇ. ಈಗ ನನಗೇನು ಅನುಭವ ಆಗಿದೆ ಅದನ್ನ ಹೇಳ್ತೀನಿ. ನೀವು ಯಾಕೆ ಹಾಕಿಲ್ಲ ಏನು ಅಂತ ಕೇಳಿದ್ರೆ, ನನಗೆ ಅವಾಗೆ ಗೊತ್ತಿದ್ದಿಲ್ಲ. ನಾನು ಲಾಸ್ಟ್ ಇದರಲ್ಲಿ ಜೂನ್ ಜುಲೈಲಿ ಹಾಕಿದ್ದೀನಿ. ಈಗ ಮೊಳಕೆ ಸ್ಟಾರ್ಟ್ ಆಗಿದೆ. ಕೆಲವೊಂದು ಕಡೆ ಇದೆ, ಕೆಲವೊಂದು ಕಡೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ, ಒಂದು ಸಣ್ಣ ಗಜಗದ ಗಿಡ ಹೇಗಿರುತ್ತೆ ಅಂತಂದರೆ, ಇಲ್ಲಿದೆ. ಈಗ ಹಾಕಿ ಒಂದು 2 ತಿಂಗಳ ಜೂನ್ ಜುಲೈ ಹಾಕಿದ್ದೀನಿ ಅಂತ ಅನಿಸುತ್ತೆ. ನೋಡಿ ಹೇಗಿದೆ, ಸ್ಲೋ ಇದೆ ಗ್ರೋತ್. ಅಲ್ಲೆಲ್ಲ ನೋಡ್ಬೋದು. ಈಗ ಇಲ್ಲಿದೆ, ಇಲ್ಲಿ ಸ್ವಲ್ಪ ತೋಡ್ತಿದೆ ನೋಡಿ.
ಇದು ಹೇಗಿದೆಯಲ್ಲ ಈ ಟೈಪ್ ಇರುತ್ತೆ. ಇದು ಒಂದು ಸರಿ ಸ್ಟಾರ್ಟ್ ಆಯಿತು ಅಂದರೆ ನೀವು ಆಮೇಲೆ ಅದನ್ನು ಹೇಗೆ ಚಾಟ್ನಿ ಮಾಡ್ತಾಯಿದ್ರು ಅಂತಂದರೆ ಪೂರ್ತಿ ಒಂದು ಜೀವಂತ ಬೇಲಿ ಆಗುತ್ತೆ. ನೀವು ಅದನ್ನು ಒಂದು ಪ್ರಾಣಿಗಳಾಗಲಿ ಮನುಷ್ಯನಾಗಲಿ ದಾಟೋಕ್ಕಾಗಲ್ಲ. ಮನುಷ್ಯರಲ್ಲೇ ದಾಟಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಆ ಮುಳ್ಳುಗಳು ಹೇಗೆ ಸಣ್ಣ ಸಣ್ಣ ಮುಳ್ಳು ಇರುತ್ತವೆ, ಅವು ನೀವು ಅಂಗಿಯನ್ನು ಹರಿತವೆ, ನಿಮ್ಮ ಚರ್ಮವನ್ನು ಹರಿತವೆ. ಅಥವಾ ಪ್ರಾಣಿಗಳು ಒಂದು ಸೊಣ ಮೊಲ ಆಗಲಿ ಇದಾಗಲಿ ಒಳಗೆ ಬರೋಕ್ಕಾಗೋದಿಲ್ಲ, ಅಷ್ಟು ಥಿಕ್ಕಾಗಿರುತ್ತೆ ಅದು. ಸೊ ಅದಕ್ಕೆ ಇಲ್ಲ ಅಂದರೆ ಇನ್ನೂ ಒಂದಂದರೆ ಲಿಂಬೆನ ಹಾಕ್ಕೋಬೋದು. ಲಿಂಬೆ ಎಷ್ಟಾಗುತ್ತೆ ಅಷ್ಟು ಲಿಂಬೆ ಹಾಕ್ಕೊಳ್ಳಿ. ಉಳ್ಕಿದ ಕಡೆನೂ ಇವು ಗಜಿಗ ಇಂಥವೆಲ್ಲ ಹಾಕ್ಕೊಳ್ಳಿ. ನೋಡಿ, ನಾನು ಲಿಂಬೆನೂ ಹಾಕ್ಕೊಂಡಿದ್ದೀನಿ. ಒಂದು ನಿಮಗೆ ಲಿಂಬೆ ಆದಾಯನೂ ಕೊಡುತ್ತೆ, ಮುಳ್ಳುಗಳಿರೋದ್ರಿಂದ ನಿಮ್ಮ ಏನಾಗುತ್ತೆ ಬೇಲಿಗಳಲ್ಲಿ ಒಂದು ಪ್ರೊಟೆಕ್ಷನು ಸಿಗುತ್ತೆ. ಆ ಟೈಪ್ ಮಾಡಿದ್ದೀನಿ. ಇದು ಫಸ್ಟ್ ನಾನು ಏನು ಬೆಳೆಯುತ್ತೆ ಮುಳ್ಳು ಬೆಳೀಲಿ ಅಂತ ಬಿಡ್ತಾಯಿದ್ದೆ. ಈಗ ಆಮೇಲೆ ಏನು ಮಾಡಿದ್ದೀನಿ, ಈ ವರ್ಷ ಎಲ್ಲ ಗಜಿಗ ಹಾಕಿದ್ದೀನಿ. ಸೊ ಇದೇನಾಗುತ್ತೆ, ಸಾದಾ ಮುಳ್ಳಿನ ಗಿಡಗಳೇನಾಗ್ತವೆ, ಅವು ಕೆಲವೊಂದು ಸರಿ ಒಣಗಿ ಹೋಗಿಬಿಡ್ತವೆ. ಸೊ ಗಜಿಗ ಇದ್ರೆ ಏನಾಗುತ್ತೆ, ಕಂಟಿನ್ಯೂಸ್ ಬರ್ತಾಯಿರುತ್ತೆ. ಇಲ್ಲಿ ತೋರಿಸ್ಬೇಕಂದ್ರೆ ನಿಮಗೆ ಸಣ್ಣ ಗಿಡಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲಿ ಚಿಕ್ಕ 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 ಗಿಡಗಳಿವೆ. ಇಲ್ಲಿದೆ, ಅಲ್ಲಿದೆ. ನಾನು ಪೂರ್ತಿ ಬೌಂಡ್ರಿ ತುಂಬ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಂದರೆ ಒಂದು 2ರಿಂದ 3 kg ಬೇಕು. ಒಂದು 2 ಎಕರೆ ಅಥವಾ 3 ಎಕರೆ ಇದ್ವು ಅಂದರೆ ಬೌಂಡ್ರಿಗೆ 5 ಫೂಟಿಗೆ ಒಂದು 10 ಫೂಟಿಗೆ ಒಂದು ಹಾಕ್ಬೋದು. ಬಟ್ ಇದು ಮೊಳಕೆ ಏನು ಪ್ರಮಾಣ ಭಾಳ ಕಡಿಮೆ ಇರುತ್ತೆ. ಹಿಂಗೆ 2 ಹಾಕಿದರೆ ಗುಣಿಗಳಿಗೆ ಒಳ್ಳೆಯದು. ಇನ್ನೊಂದು ಏನು ಹೇಳಬೇಕಂದ್ರೆ, ಅದು ಭಾಳ ಅದರ ಪದರ ಮೇಲ್ಗಡೆದೇನಿರುತ್ತಲ್ಲ ಭಾಳ ಗಟ್ಟಿಯಾಗಿರೋದ್ರಿಂದ ಮೊಳಕೆ ಬರೋದು, ಸಸಿಗಳು ಮೇಲೆ ಕಾಣೋದು ಒಂದೊಂದು ಸರಿ ಏನಾಗುತ್ತೆ, ನೀರು ಸರಿಯಾಗಿ ಅದಕ್ಕೆ ತೇವಾಂಶ ಸಿಗಲಿಲ್ಲ ಅಂದರೂ ಮೊಳಕೆ ಹೊಡೆಯೋದಿಲ್ಲ. ಅದು ಈ ವರ್ಷ ಮೊಳಕೆ ಹೊಡೆಯಲಿ ಅಂದರೆ ನೆಕ್ಸ್ಟ್ ವರ್ಷವೂ ಬರ್ಬೋದು. ಅದಕ್ಕೆ ನೀರಿನ ತೇವಾಂಶ ಇರೋದಂದರೆ ಜೂನ್ ಜುಲೈಗೆ ನೀವು ಮಾಡಿದರೆ ಕಂಟಿನ್ಯೂಸ್ ಆಗಿ ನಿಮಗೆ ಜೂನ್ ಜುಲೈ ಆಗಸ್ಟ್ ಕೆಲವೊಂದು ಸರಿ ನವಂಬರ್ ಮಟ್ಟನೂ ಮಳೆ ಯಾವಾಗ ಮುಗಿಯುತ್ತೆ, ಹಿಂಗಾರು ಮುಂಗಾರು ಮುಗಿಯೋ ಮಟ್ಟನೂ ನಿಮಗೆ ಕೆಲವೊಂದು ಸರಿ ನಿಮಗೆ ಸಿಗ್ಬೋದು. ಅಂದರೆ ತೇವಾಂಶ ಇರ್ಬೋದು. ಅದರಿಂದ ಏನಾಗುತ್ತೆ, ಮೊಳಕೆ ಪ್ರಮಾಣ ಹೆಚ್ಚಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಒಂದು ನೀವು 1.5 ಲಕ್ಷದಿಂದ 2 ಲಕ್ಷ ಮಟ್ಟ ನೀವು ಸೇವಿಂಗ್ ಮಾಡ್ಬೋದು. ಆಮೇಲೆ ಒಂದು ಚಾಟ್ನಿ ಮಾಡ್ತಾಯಿದ್ರೆ ಏನಾಗುತ್ತೆ, ಅದು ಹಿಗ್ಗೋತಾ ಹೋಗುತ್ತೆ. ಬ್ರ್ಯಾಂಚಸ್ ಕೊಲ್ಲೆಗಳು ಹೊಡೆಯುತ್ತಲ್ಲ, 2 ಗಿಡಗಳು ಒಂದೊಂದು 5 ಫೂಟಿಗೆ ಅಂದರೆ ಫುಲ್ ತುಂಬ್ಕೊಂಬಿಡುತ್ತೆ. ಆ ಟೈಪು. ಇಲ್ಲಿ ನೋಡಿ, ನಾನು ಇಲ್ಲಿನೂ ಹಾಕಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ಇದು ಗಜಿಗದ ಗಿಡನೇ ಇದೆ. ಇಲ್ಲಿದೆ ನೋಡಿ, ಇಲ್ಲಿದೆ ಗಜಿಗ. ಇಲ್ಲಿದೆ. ಕೆಲವೊಂದು ಕಡೆ ಆಲ್ರೆಡಿ, ಕೆಲವೊಂದು ಕಡೆ ಏನಾಗಿದೆ, ಹೋದ ವರ್ಷ ಹಾಕಿದ್ದು ಏನಾಗಿತ್ತು ಇಲ್ಲಿ ತೋರಿಸ್ತೀನಿ ನೋಡಿ. ಆಲ್ರೆಡಿ ಕಾಯಿನೇ ಆಗ್ತಾಯಿದೆ. ಇದನ್ನೇ ನಾವು ಮತ್ತೆ ಸೀಡ್ಸ್ ಯೂಸ್ ಮಾಡಿ ಬೇರೆ ಕಡೆ ನಾವು ಹಾಕೋಬೋದು. ಇಲ್ಲಿದೆ ನೋಡಿ, ಇದೇ ಗಜಗದ ಗಿಡ. ಇಲ್ಲಿ ಆಲ್ರೆಡಿ ಸೀಡ್ಸ್ ಇದೆ. ಅಲ್ಲಿ ಒಳಗಡೆ ಇದೆಯಲ್ಲ, ಅಲ್ಲಿ ಏನು ಮುಳ್ಳು ಬ್ರೌನ್ ಆಗಿ ಕಾಣ್ತಾ ಇದೆಯಲ್ಲ, ಅದೇ ಸೀಡ್ಸು ಒಳಗಡೆ ಇರುತ್ತೆ. ಅದು ಮಳೆ ಆಯ್ತಂದರೆ ಮಳೆಗೆ ಏನಾಗುತ್ತೆ, ಸಿಡಿತವೆ. ಸೀಡ್ಸ್ ಎಲ್ಲ ಸಿಡಿದು ಚೆಲ್ಲಪ್ಲಿ ಆಗ್ತವೆ. ಸೊ ನೀವೇನು ಮಾಡ್ಬೋದು, ಈ ಬ್ರ್ಯಾಂಚಸ್ನೇ ಕಟ್ ಮಾಡಿ ಹಗ್ಗಕ್ಕೆ ಮುಳ್ಳು ಅದನ್ನು ಟೊಪ್ಪೆ ಮೇಲೆ ಒಂದು ಸ್ವಲ್ಪ ಏನಾದರೂ ಭಾರದಿಂದ ಹೊಡೆದ್ರೆ ಅದು ಒಳಗಡೆ ಇರತಕ್ಕಂಥ ಬೀಜ ಕಡಿಗೆ ಆಗುತ್ತೆ. ಬೀಜನ ಹೇಳಿದ್ನಲ್ಲ ನಿಮಗೆ, 2 ದಿವಸ ನೆನೆಯಲ್ಲಿಟ್ಟು, ಗೋಣಿ ಚೀಲದಲ್ಲಿ ನೆನೆಯಿಟ್ಟು ನೀರಲ್ಲಿ ಎದ್ದಿ ಅದನ್ನು ಒಂದು ಸ್ವಲ್ಪ ಮೆತ್ತಗೆ ಆಗಂಗೆ ಮಾಡಿ ನೀವು ಬೆಳೆಗಳಿಗೆ, ಇಲ್ಲಾಂದರೆ ನೀವು ಹಿಂಗತೆ ಬಿತ್ತನೆ ಮಾಡಿದರೆ, ನಾಟಿ ಮಾಡಿದರೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. ಇದರಿಂದ ನೀವು ಆಲ್ಮೋಸ್ಟ್ 1.5ರಿಂದ 2 ಲಕ್ಷ ಉಳಿಸ್ಬೋದು. ಜೀವಂತ ಬೇಲಿ ಆಗುತ್ತೆ. ಈಗ ನೋಡಿ, ತಂತಿಗಳನ್ನು ಹಾಕಿದ್ದೀನಿ. ಇದರಲ್ಲಿ ಕೆಲವೊಂದು GI ಅಂದರೆ ಈಗ ಟಾಟಾ ಸ್ಟೀಲ್ ಇದೆ, ಕೆಲವೊಂದು ಲೋಕಲ್ ಇದೆ. ಆಲ್ರೆಡಿ ಜಂಗ್ ಹಿಡಿದಿದೆ. ಈಗ 4-5 ವರ್ಷ ಆಯಿತು. ಇನ್ನೂ ಎಷ್ಟು ವರ್ಷ, 1 ವರ್ಷ 2 ವರ್ಷ ಬರ್ಬೋದು ಭಾಳ ಅಂದರೆ. ಆಮೇಲೆ ಮತ್ತೆ ನಾನು ಇನ್ವೆಸ್ಟ್ ಮಾಡಬೇಕು. ಬೆಸ್ಟ್ ಅಂದರೆ ನೀವು ಇದೆ ಗಜಿಗ ಇಂಥವೆಲ್ಲ ಯೂಸ್ ಮಾಡಿದರೆ ಅದು ಶಾಶ್ವತವಾಗಿ ಇರುತ್ತೆ. ಸೊ ಮತ್ತೆ ಎಲ್ಲೆಲ್ಲಿ ಹೋಗುತ್ತೆ ಗಿಡಗಳನ್ನ ಹಂಗೆ ಬೀಜ ಹಾಕ್ಕೊಂಡು ಇದು ಮಾಡ್ತಾ ಇರ್ಬೋದು ಅನಿಸುತ್ತೆ. ಈ ವಿಡಿಯೋ ನಿಮಗೆ ಲೈಕ್ ಆಗಿ ಅನಿಸುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ತೋಟದ ಅಂದರೆ ಈಗ ತೆಂಗಿಂದ
ಈಗ ನಾವು ತೋಟ ಮಾಡಿದ್ದೀವಲ್ಲ ಇದರದ್ದೇ ರಿಲೇಟೆಡ್ ವೀಡಿಯೋಸ್ ಮಾಡ್ತಾಯಿರ್ತೀನಿ. ಕೀಪ್ ನೀವು ನೋಡ್ತಾಯಿರಿ. ಓಕೆ, ಥ್ಯಾಂಕ್ ಯು.